ಬ್ರೋ ಇದೇನೋ ಡ್ರೈವ್ ಇನ್ ಬೀಚ್ ಅಂತಲ್ವಾ? ಅದೇನೋ ಮುಂದೆ ಹೆಸರೈತೆ, ನಮ್ಗೆ ಓದಕ್ ಬರಲ್ಲ. ಡ್ರೈವ್ ಇನ್ ಬೀಚ್, ಗಾಡಿನೆಲ್ಲ ಬೀಚ್ ಹತ್ರ ತಗೊಂಡೋಗಿ ಓಡಾಡಿಸಬಹುದು. ಬ್ರೋ ಟೋಟಲ್ ಎಷ್ಟು ತಗೊಂಡ್ರು? 120. ಬೀಚ್ಗೆ ಎಂಟ್ರಿ ಕೊಟ್ಟಿದೀವಿ. ಏನ್ ಕ್ರೇಜಿ ಐತೆ ಗುರು. ಈ ಬೀಚ್ ಹೆಸರು ಮುಂದೆ ಏನೋ ಎಮ್ಮಿಂದ ಏನೋ ಐತೆ, ಅದಾದ್ಮೇಲೆ ಡ್ರೈವ್ ಇನ್ ಬೀಚ್ ಅಂತ. ಎಳ್ದಾಡುತ್ತೆ ಗುರು ಗಾಡಿ, ಹೆವಿ ಜೋರಾಗಿ ಓಡ್ಸಕ್ ಆಗಲ್ಲ. ಆಹಾ ನೋಡ್ರಿ, ಫಿಲಮ್ ಅಲ್ಲಿ ನೋಡ್ತಿದ್ವಿ ಇದನ್ನೆಲ್ಲ. ಬೀಚ್ ಪಕ್ಕ ಬೈಕು ಅಂತೆಲ್ಲ. ಓಕೆನಾ? ಕ್ರೇಜಿ. ಈ ತರ ಕಾರು ಬೈಕ್ ಎಲ್ಲ ಬೀಚ್ ಹತ್ರ ಹೋಗಿ ಓಡಾಡಿಸಬಹುದು ಅಂದ್ರೆ ಹೆಂಗಿರುತ್ತೆ ಗುರು. ಆದ್ರೆ ಒಂದೇನು ಅಂತಂದ್ರೆ, ಎಲ್ಲಿಗೆ ಹೋಗ್ಬೇಕು ಅಲ್ಲಿ ತಕ ಹೋಗ್ಬೇಕು, ಒಂದ್ ಲಿಮಿಟ್ ಅಲ್ಲಿ ಇರ್ಬೇಕು. ಕೇಳ್ಬೇಕು ಅಷ್ಟೇ ಮಾತ್ರ ಕೇಳ್ಬೇಕು. ಅಳತೆ ಮೀರಿದರೆ ಆಪತ್ತು ಅನ್ನಂಗ್ ಆಗ್ಬಿಡುತ್ತೆ. ದೇವ್ರೇ ಬ್ರೋ ಆಯ್ಕಂತಿದ್ದಲ್ಲ ಬ್ರೋ, ಒಂಚೂರು ನೀರ್ ಹತ್ರ ಕೊಡ್ಬಿಡಮ್ ಬನ್ನಿ. ಓಹೋ ಕ್ರೇಜಿ ಬ್ರೋ. ಅಯ್ಯೋ ಹೆಂಗ ಆಗ್ತೈತೆ ಅಂದ್ರೆ ಜಾಸ್ತಿ ಆಗ್ಬಿಡ್ತು ನೀರು. ಅಲ್ಲಿ ನೋಡ್ರಿ ಸಿನಿಮ್ಯಾಟಿಕ್ ವ್ಯೂ ಅಲ್ಲಿ ಫಾರ್ಚುನರ್. ಅಯ್ಯೋ ಸಕ್ಕತ್ತಾಗೈತೆ ಗುರು. ಇದು ಏನೋ ಒಂಥರ ಫೀಲಿಂಗು, ಒಂಥರ ಸಂತೋಷ. ಇಲ್ಲಿಗೆಲ್ಲ ಆರ್ಬಿಡ್ತಾ. ಅಲ್ಲಿ ನೋಡ್ರಿ ಅವರು ಗಂಡ ಹೆಂಡ್ತಿ. ನಗ್ಲಿ ಬನಾನಾ ಗಂಡ ಹೆಂಡ್ತಿ ಅಲ್ವಾ ಅವರು? ಅವ್ರಿಬ್ರು ಗಂಡ ಹೆಂಡ್ತಿ. ಇಲ್ಲಿಗೆ ಅದ್ ಹೆಂಗ ಆಡ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಫಸ್ಟ್ ತಿಂಡಿ ತಿನ್ಬೇಕು, ತಿಂಡಿ ತಿನ್ಬಿಟ್ಟು ಮತ್ತೆ ಬರ್ತೀವಿ ಗಾಡಿ ಕೂಲ್ ಆದ್ಮೇಲೆ, ಮತ್ತೆ ರೌಂಡ್ಸ್ ಹೊಡಿತೀವಿ.